Hi friends, welcome to our YouTube channel. So Civil with Sudhir, and today in this video we are discussing about tar, grades of the tar and the test on the bitumen. So this is our 13th class. If you want to see all the classes, please go to our playlist. I have made a playlist for you in the name of SSC JEE and KPSC AE JEE. Right? In the I button also you will get the previous class. Please click on that one and you will get the previous class. And don't forget to like, comment and share this video, and please join our Telegram channel with the name Civil with Sudhir and share it to a maximum people so that maximum people can join our Telegram channel. Okay, let's begin friends. So today, first of all, yesterday we have discussed about the bitumen, right, and the properties as well as their difference between bitumen and tar. So today we are discussing on tar. So tar is So tar is a dark viscous liquid. It is a dark viscous liquid, semi-solid, produced by distillation of organic matters like wood, coal, or wool. Right? So tar, it is, and we can say there is a byproduct. Byproduct agide. Yavadu byproduct? So we can say byproduct of the bitumen or an petroleum. Right? It is a dark viscous liquid, semi-solid irutte, distillation of organic materials. So taru bitumenu difference ಜಾಸ್ತಿ ಏನಿಲ್ಲ, ಬಟ್ ಇದು ಪ್ರಾಪರ್ಟೀಸ್ ಮೇಲೆ ಏನಂದ್ರೆ ನಾವು ಚೇಂಜಸ್ ಆಗುತ್ತೆ. ದೀಸ್ ಆರ್ ಡಿಪೆಂಡ್ಸ್ ಆನ್ ದ ಪ್ರಾಪರ್ಟೀಸ್ ಆಸ್ ವೆಲ್ ಆಸ್ ಆನ್ ದ ಯೂಸೇಜ್ ಯಾವ ತರ ಮಾಡ್ತಾ ಇದ್ದೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಬಿಟಮನ್ ಮತ್ತೆ ಟಾರ್. ಆಯ್ತಾ? ಸೊ ಇವತ್ತಿನ ವಿಡಿಯೋಲ್ಲಿ ನಾವು ಏನು ಹೇಳ್ತಾರೆ ಅಂದ್ರೆ, ಸೊ ಟಾರು ನಾವು ಮತ್ತೆ ಬಿಟಮನ್ದು ಡಿಫ್ರೆನ್ಸ್ ಗೊತ್ತಾಯ್ತು ಇವಾಗ. ಸೊ ಫಾರ್ಮ್ಸ್ ಆಫ್ ಟಾರ್ ಯಾವ್ಯಾವ ನೋಡಿ. ಸೊ ಫಾರ್ಮ್ಸ್ ಆಫ್ ಟಾರ್ ಯಾವ್ಯಾವ ಫಾರ್ಮಲ್ಲಿ ಪ್ರೆಸೆನ್ಸ್ ಇದೆ. ಫಸ್ಟ್ ಒನ್ ಕೋಲ್ ಟಾರ್. ಕರೆಕ್ಟ್? ಕೋಲ್ ಟಾರ್ is a byproduct of destructive of the coal. ಓಕೆ, ಕೋಲ್ ಅಂದರೆ ಕೋಲ್ ಏನು ಇರುತ್ತಲ್ಲ, ಕೋಲ್ನ ಯಾವಾಗ ನಾವು ಬರ್ನ್ ಮಾಡ್ತೀವಿ ಅದರಿಂದ ಏನು ಸಿಗುತ್ತಲ್ಲ ಅದನ್ನು ನಾವು ಕೋಲ್ ಟಾರ್ ಅಂತೀವಿ. ಬರ್ನ್ ಮಾಡಿದಾಗ ನಮಗೊಂದು ಲಿಕ್ವಿಡ್ ಟೈಪು ಏನಂದರೆ ಮಟೀರಿಯಲ್ ಸಿಗುತ್ತೆ, ಅದನ್ನು ನಾವು ಕೋಲ್ ಟಾರ್ ಅಂತೀವಿ. ಅದರಲ್ಲಿ ಏನೇನು ಇರುತ್ತೆ? ಇಟ್ ಕನ್ಸಿಸ್ಟ್ 72% ಪಿಚ್, 15% ಹೆವಿ ಆಯಿಲ್ ಆ್ಯಂಡ್ 6% ಮೀಡಿಯಮ್ ಆಯಿಲ್ ಆ್ಯಂಡ್ 1% ಆ್ಯಶ್. ಆಯಿತಾ? 72% ಪಿಚ್ ಅಂದರೆ ಏನು ನೋಡಿ. ಪಿಚ್ ಅಂದರೆ ಹೇಳ್ತೀನಿ. ಪಿಚ್ ಅಂದರೆ ನಾವು ರೆಸಿಡ್ಯೂ ಏನಿರುತ್ತಲ್ಲ ಅದು ಲೆಫ್ಟ್ ಅಂದರೆ ಅದು ಮಾಡಿದ್ಮೇಲೆ ಇಲ್ಲಿದೆ ನೋಡಿ ನೆಕ್ಸ್ಟು. ಸೊ ಪ್ರೊಡ್ಯೂಸಿಂಗ್ ಡ್ಯೂರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕೋಲ್ ಗ್ಯಾಸಸ್ ಬೈ ಕೋಕಿಂಗ್ ಕೋಲ್ ಆರ್ ಬ್ಲೆಂಡಿಂಗ್ ಟುಗೆದರ್ ಕೋಲ್ ಪಿತ್. ಪಿತ್ ಇಸ್ ನಥಿಂಗ್ ಬಟ್ ರೆಸಿಡ್ಯೂ ಲೆಫ್ಟ್ ಆಫ್ಟರ್ ಡಿಸ್ಟಿಲೇಷನ್. ನಾವು ಡಿಸ್ಟಿಲೇಷನ್ ಮಾಡಿದ್ಮೇಲೆ ಏನೇನು ಕೋಲ್ ಯಾವುದೇ ಥರದ ಡಿಸ್ಟಿಲೇಷನ್ ಮಾಡ್ತೀವಲ್ಲ, ಆಯಿತಾ, ಪೆಟ್ರೋಲಿಯಂ ಪ್ರಾಡಕ್ಟು ಇಲ್ಲ ಬೇರೆಯದ್ದು, ಅದು ಮಾಡಿದ್ಮೇಲೆ ರೆಸಿಡ್ಯೂ ಏನು ಲೆಫ್ಟ್ ಆಗುತ್ತೆ ನೋಡಿ, ಅಂದರೆ ಏನೇನು ಉಳಿಯುತ್ತೆ, ಆಯಿತಾ, ಅದನ್ನು ನಾವೇನಂತೀವಿ ಪಿತ್ ಅಂತೀವಿ. ಸೊ ಅದನ್ನೇ 72% ನಮ್ಮ ಟಾರಲ್ಲಿ ಪ್ರೆಸೆಂಟ್ ಇರುತ್ತೆ. ಆಯಿತಾ? ಸೊ ನಮ್ಮ 72% ಪಿತ್ತು ಅದರಲ್ಲಿ ಪ್ರೆಸೆಂಟ್ ಇರುತ್ತೆ. 15% ಹೆವಿ ಆಯಿಲ್ ಇರುತ್ತೆ. ಸೊ ಅದು ಯಾವ ಥರ ಮಾಡ್ತಾರೆ ಇಲ್ಲಿ ಹೇಳ್ತಾರೆ ನೋಡ್ರಿ. ಆಯಿತಾ? ಏನು ಮಾಡ್ತಾರೆ, ಕೋಕ್ನ ಬ್ಲೆಂಡ್ ಮಾಡಿಬಿಟ್ಟು ಅದರಲ್ಲಿ ಏನಾಗುತ್ತೆ ಕೋಲ್ ಪಿತ್ ಬರುತ್ತೆ. ಆಯಿತಾ? ಮತ್ತು ವಿತ್ ಆಯಿಲ್ಸು ಮತ್ತು ಅದರ್ ಡಿಹೈಡ್ರೇಟೆಡ್ ಟಾರ್ ಇದ್ರ ಜೊತೆ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ, ಒನ್ ಟೈಪ್ ಆಫ್ ಟಾರ್ ಸಿಗುತ್ತೆ. ಆ ಟಾರ್ನ ನಾವು ಕೋಲ್ ಟಾರ್ ಅಂತೀವಿ. ಸೊ ಇದು ಎಲ್ಲಿ ಯೂಸ್ ಮಾಡ್ತಾರೆ? ಇದನ್ನು ನಾವು ರೋಡ್ ಕನ್ಸ್ಟ್ರಕ್ಷನಲ್ಲಿ ಯೂಸ್ ಮಾಡ್ತೀವಿ. ಆಯಿತಾ? ಸೊ ರೋಡ್ ಕನ್ಸ್ಟ್ರಕ್ಷನಲ್ಲಿ ಯೂಸ್ ಮಾಡ್ತೀವಿ. ಇನ್ನು ಮುಂದೆ ಬರುತ್ತೆ, ಆಯಿತಾ, ಇಮಲ್ಷನ್ ಬರುತ್ತೆ ಈ ಥರದ್ದು. ಸೊ ನಾವು ಟಾರು ಬಿಟಮನ್, ಈಗ ಟಾರು ಬಿಟಮನ್ ಅಸ್ಫಾಲ್ಟು ನೋಡಿ, ಮೂರು ಒಂದೇ ಥರ ಇದೆ. ಟಾರ್, ಬಿಟಮನ್, ಅಸ್ಫಾಲ್ಟ್. ಆಯಿತಾ? ಟಾರ್, ಬಿಟಮನ್, ಅಸ್ಫಾಲ್ಟು ಮೂರು ಒಂಥರ ಸೇಮ್ ಅನಿಸುತ್ತೆ, ಆದರೂ ಒಂಥರ ಅಂದರೆ ಸೇಮ್ ಇರುತ್ತೆ, ಬಟ್ ಪ್ರಾಪರ್ಟೀಸ್ ಮೇಲೆ ಡಿಪೆಂಡ್ಸ್ ಇದೆ. ಎಲ್ಲ ಪ್ರಾಪರ್ಟೀಸ್ ಮೇಲೆ ಬೇರೆ 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 ಬೈ ಪ್ರಾಡಕ್ಟ್ಸ್ ಇದೆ ಇದು. ಆಯಿತಾ? ಸೊ ನಿನ್ನೆನೇ ಹೇಳಿದ್ದೆ ನಾನು, ಆಸ್ಫಾಲ್ಟು ಅಂದ್ರೇನು, ಟಾರ್ ಅಂದ್ರೇನು, ಮತ್ತು ಬಿಟಮನ್ ಅಂದ್ರೇನು, ಡಿಫ್ರೆನ್ಸ್ ಈಗ ಕ್ಲಿಯರ್ ಆಗುತ್ತೆ ಅನಿಸುತ್ತೆ. ಕ್ಲಿಯರ್ ಆಗಿಲ್ಲ ಅಂದರೆ ನಿನ್ನೆ ಕ್ಲಾಸ್ ನೋಡಿ. ಪ್ಲೀಸ್ ಸಿ ದ ಪ್ರೀವಿಯಸ್ ವಿಡಿಯೋ ಆರ್ ಪ್ರೀವಿಯಸ್ ಕ್ಲಾಸ್, ಯು ವಿಲ್ ಗೆಟ್ ಆಲ್ ಐಡಿಯಾ ಅಬೌಟ್ ದ ಬಿಟಮನ್. ರೈಟ್? So this is about the coal tar. Next is wood tar. Right? Wood tar is obtained by destructive distillation of wood. ಅಂದರೆ ವುಡ್ನ ನಾವು ಡಿಸ್ಟಿಲೇಷನ್ ಮಾಡಿದಾಗ ಏನು ನಮಗೆ ಟಾರ್ ಸಿಗುತ್ತಲ್ಲ ಅದನ್ನು ವುಡ್ ಟಾರ್ ಅಂತಾರೆ. ಇದು ಜಾಸ್ತಿ ಎಲ್ಲೂ ಯೂಸ್ ಮಾಡೋದಿಲ್ಲ. ಆಯಿತಾ? ಬಟ್ ಇದೊಂದು ಫಾರ್ಮ್ ಇದೆ, ಅದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟು ಮಿನರಲ್ ಟಾರ್. ಆಯಿತಾ? ಮಿನರಲ್ ಟಾರ್ obtained by distillation of bitumen shale. ಶೇಲ್ ಅಂತಂದರೆ ಒಂಥರ ಏನಂದರೆ ಒಂದು ಸ್ಟೋನ್ಸ್ ಥರ ಬಿಡುತ್ತೆ ಈ ಥರ.
ಇದನ್ನ ಬಿಟಮನ್ ಶೇಲ್ ಏನಿರುತ್ತಲ್ಲ ಅಂದರೆ ಒನ್ ಟೈಪ್ ಆಫ್ ಲೇಯರ್ ಇರುತ್ತೆ. ಇಟ್ ವಿಲ್ ಲೈಕ್ ಎ ಲೇಯರ್. ಫ್ರಮ್ ದ್ಯಾಟ್ ಲೇಯರ್ ಯು ಹ್ಯಾವ್ ಟು ಡಿಸ್ಟಿಲೇಟ್, ಯು ಹ್ಯಾವ್ ಟು ಟೇಕನ್ ದ ಟಾರ್. ಅಂಥ ಟಾರಿಂದ ನಾವು ತೊಗೊಂಡ್ರೆ ಅದನ್ನು ಮಿನರಲ್ ಟಾರ್ ಅಂತೀವಿ. ಸೊ ಎಕ್ಸಾಂಪಲ್ ಏನಿದೆ, ಟಾರ್ ಮೆಕಡಮ್ ಮತ್ತು ಟಾರ್ ಪೇವಿಂಗ್ ಆಯಿತಾ. ಮತ್ತು ಇದನ್ನು ಮತ್ತೆ ರೋಡ್ ಕನ್ಸ್ಟ್ರಕ್ಷನ್. ಸೊ ಟಾರು ಮ್ಯಾಕ್ಸಿಮಮ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ರೋಡ್ ಕನ್ಸ್ಟ್ರಕ್ಷನಲ್ಲಿ ಯೂಸ್ ಮಾಡ್ತೀವಿ. ಯಾಕಂದರೆ ಇದ್ರದ್ದು ಪ್ರಾಪರ್ಟೀಸ್ ಏನಂದರೆ ಬಿಟಮನ್ಗಿಂತ ಒಳ್ಳೆಯದಾಗಿರುತ್ತೆ, ಚೆನ್ನಾಗಿರುತ್ತೆ, ಮತ್ತು ಸ್ಪ್ರೆಡ್ಡಿಂಗ್ ಕೆಪಾಸಿಟಿ ಚೆನ್ನಾಗಿರುತ್ತೆ ಟಾರ್ದು ಕಂಪೇರ್ ಟು ಬಿಟಮನ್ ಆ್ಯಂಡ್ ಆಸ್ಫಾಲ್ಟ್ ಆಯಿತಾ. ನೆಕ್ಸ್ಟ್ ನೋಡೋಣ. ಸೊ ಯಾವ್ಯಾವ ಗ್ರೇಡ್ ಇದೆ, ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಗ್ರೇಡ್ಸ್ ಆಫ್ ದ ಟಾರ್. ಸೊ ವಿ ಹ್ಯಾವ್ ಫೈವ್ ಟೈಪ್ಸ್ ಆಫ್ ಗ್ರೇಡ್ಸ್ ಆಫ್ ಟಾರ್. ದಟ್ ಈಸ್ RT1, RT2 and RT3, RT4, RT5. ಅಂದರೆ ಇದು ಯಾವುದಕ್ಕೆ ಹೆಸರಿಲ್ಲ. ದೇರ್ ಇಸ್ ನೋ ನೇಮ್ ಫಾರ್ ಸ್ಪೆಷಲಿ, ದೇರ್ ಇಸ್ ನೋ ನೇಮ್. ದೇ ಹ್ಯಾವ್ ಗಿವನ್ ಇನ್ ದ ನೇಮ್ ಆಫ್ ನಂಬರ್ಸ್, RT1, RT2, RT3, RT4, RT5, right? So now first one. So RT1 has lowest viscosity ಅಂತಂದರೆ ಫ್ಲೋಯಬಿಲಿಟಿ ಅಂತೀವಲ್ಲ ಆಯಿತಾ. ಅದು ಫ್ಲೋ ಆಗೋದೇನಿರುತ್ತಲ್ಲ ಅದು ಲೋವೆಸ್ಟ್ ಆಗಿರುತ್ತೆ. ವಿಸ್ಕೋಸಿಟಿ ಇಸ್ ನಥಿಂಗ್ ಬಟ್ ಫ್ಲೋಯಬಲ್, ಎಷ್ಟು ಫ್ಲೋ ಆಗುತ್ತೆ, ಫ್ರೀ ಫ್ಲೋ ಎಷ್ಟಾಗುತ್ತೆ ನಮ್ಮ ಟಾರ್. ಸೊ ಅದಕ್ಕೆ ಇದು ಲೋವೆಸ್ಟ್ ವಿಸ್ಕೋಸಿಟಿ ಇರುತ್ತೆ. ಒಂದು ನಿಮಿಷ, ಸಾರಿ. ಸೊ ಇದು ಲೋವೆಸ್ಟ್ ವಿಸ್ಕೋಸಿಟಿ ಯೂಸ್ ಫಾರ್ ಸರ್ಫೇಸ್ ಪೇಂಟಿಂಗ್ ಎಕ್ಸ್ಪೆನ್ಷನಲಿ ಕೋಲ್ಡ್ ವೆದರ್ as this has very low viscosity ಆಯಿತಾ. as this has very low viscosity ಅಂದರೆ ಲೋ ವಿಸ್ಕೋಸಿಟಿ ಇದಕ್ಕೋಸ್ಕರ ಕೋಲ್ಡ್ ವೆದರ್ ಎಲ್ಲಿರುತ್ತಲ್ಲ ಅಲ್ಲಿ ಏನೇಳಿ RT1 ಟೈಪ್ ಆಫ್ ಏನಂದರೆ ಗ್ರೇಡ್ನ ಯೂಸ್ ಮಾಡ್ತೀವಿ ಆಯಿತಾ. ಸೊ ಅಂದರೆ ನಮ್ಮದು ಫಂಕ್ಷನ್ ಡಿಪೆಂಡ್ಸ್ ಆನ್ ದ ಫಂಕ್ಷನ್ ದೇ ಹ್ಯಾವ್ ಡಿವೈಡೆಡ್. ಸೊ ಡಿಪೆಂಡ್ಸ್ ಆನ್ ದ ಫಂಕ್ಷನ್ನು, ಸೊ ಇದನ್ನು ಡಿವೈಡ್ ಮಾಡಿದ್ದಾರೆ ಆಯಿತಾ. ಸೊ ಡಿಪೆಂಡ್ಸ್ ಆನ್ ಫಂಕ್ಷನ್ ದೇ ಹ್ಯಾವ್ ಡಿವೈಡೆಡ್. ನೆಕ್ಸ್ಟ್ ಒನ್ ಈಸ್ RT2. ಇಟ್ ಈಸ್ ರಿಕಮೆಂಡೆಡ್ ಬೈ ಸ್ಟ್ಯಾಂಡರ್ಡ್ ಸರ್ಫೇಸ್ ಪೇಂಟಿಂಗ್ ಅಂಡರ್ ನಾರ್ಮಲ್ ಇಂಡಿಯನ್ ಕ್ಲೈಮೇಟ್ ಕಂಡೀಷನ್ ಆಯಿತಾ. ಸ್ಟ್ಯಾಂಡರ್ಡ್ ಸರ್ಫೇಸ್ ಪೇಂಟಿಂಗ್ ಇರುತ್ತೆ. ಸರ್ಫೇಸ್ ಪೇಂಟಿಂಗ್ ಎಲ್ಲೆಲ್ಲಿ ವರ್ಕ್ ಇರುತ್ತಲ್ಲ ಅಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಇದನ್ನು ಸರ್ಫೇಸ್ ಪೇಂಟಿಂಗ್ಗೆ, ಇದು ಬಟ್ ಕೋಲ್ಡ್ ವೆದರ್ಗೆ. ಸೊ ಇಲ್ಲಿ ನಾರ್ಮಲ್ ಇಂಡಿಯನ್ ಕ್ಲೈಮೇಟ್ ಕಂಡೀಷನ್ ಎಲ್ಲೆಲ್ಲಿರುತ್ತೆ ಅಲ್ಲಲ್ಲಿ ಯೂಸ್ ಮಾಡೋದು. ಅಂದರೆ ನಾರ್ಮಲ್ ಆಗಿ ಜನರಲ್ ಆಗಿ ಎಲ್ಲಿರುತ್ತಲ್ಲ ಅದನ್ನೆಲ್ಲ RT2 ಟೈಪ್ ಆಫ್ ಟಾರ್ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಓಕೆ. ಸೊ ನೆಕ್ಸ್ಟ್ ಒನ್ ಈಸ್ RT3. ಇಟ್ ಮೇ ಬಿ ಯೂಸ್ ಫಾರ್ ಸರ್ಫೇಸ್ ಪೇಂಟಿಂಗ್, ರಿನಿವಲ್ ಕೋಟ್ಸ್, ಪ್ರಿಫಿಕ್ಸಿಂಗ್ ಚಿಪ್ಸ್ ಫಾರ್ ಟಾಪ್ ಕೋರ್ಸಸ್ ಆ್ಯಂಡ್ ಲೈಟ್ ಕಾರ್ಪೆಟ್ ಆಯಿತಾ. ಲೈಟ್ ಕಾರ್ಪೆಟು ಟಾಪ್ ಕೋರ್ಸಸ್ ಅಂದರೆ ಈ ಥರ ಲೇಯರ್ಸ್ ಏನಿರುತ್ತಲ್ಲ ಇದನ್ನು ಪ್ರೊಟೆಕ್ಟ್ ಮಾಡೋದಿದ್ರೆ, ನಿಮಗೆ ವಾಟರ್ ರೆಸಿಸ್ಟೆನ್ಸ್ ಬೇಕಾಗಿದ್ದರೆ, ಒಂದು ನಿಮಿಷ, ಈ ಥರ ಏನೋ ನಿಮ್ಮದು ಒಂದು ಲೇಯರ್ ಇದೆ, ಇದ್ರ ಮೇಲೆ ಒಂದು ಲೇಯರ್ ಇರುತ್ತೆ ಇದು. ಸೊ ಈ ಕೋಟು ಟಾಪ್ ಕೋಟ್ ಏನಿರುತ್ತಲ್ಲ ಇದು ಟಾಪ್ ಕೋಟು. ಸೊ ಈ ಟಾಪ್ ಕೋಟು ಯಾಕೆಂದರೆ ನಿಮಗೆ ಏನಾದರೂ ಇಲ್ಲಿ ರೇನು ಅಥವಾ ಮಳೆ, ಸಾರಿ ಎರಡು ಒಂದೇ ಅಲ್ಲ, ಮಳೆ ಅಥವಾ ಬಿಸಿಲು ಏನೋ ಬಂದರೆ ಇಲ್ಲಿ ಎಫೆಕ್ಟ್ ಆಗುತ್ತಲ್ಲ ಅದಕ್ಕೋಸ್ಕರ ಏನಂದರೆ ಇದನ್ನು ಯೂಸ್ ಮಾಡ್ತಾರೆ. ಯಾವುದು RT3 ಟೈಪ್ ಯೂಸ್ ಮಾಡ್ತಾರೆ. ದಟ್ ಈಸ್ ರಿನಿವಲ್ ಆಫ್ ಕೋಟ್ಸ್, ಪ್ರಿಫಿಕ್ಸಿಂಗ್ ಚಿಪ್ಸ್ ಫಾರ್ ಟಾಪ್ ಕೋರ್ಸಸ್ ಆ್ಯಂಡ್ ಲೈಟ್ ಕಾರ್ಪೆಟ್ ವರ್ಕ್ ಏನಾದರೂ ಇದ್ದರೆ ಅದಕ್ಕೂ RT3 ಟೈಪ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಈಸ್ RT4 ನೋಡಿ, ಇಟ್ ಈಸ್ ಯೂಸ್ ಫಾರ್ ಪ್ರಿಫಿಕ್ಸಿಂಗ್ ಟಾರ್ ಮೆಕಡಮ್ ಇನ್ ಬೇಸ್ ಕೋರ್ಸ್ ಆಯಿತಾ. ಸೊ ವಿ ಹ್ಯಾವ್ 2 ಟೈಪ್ ಆಫ್ ಪೇಮೆಂಟ್, ದಟ್ ಈಸ್ ಫ್ಲೆಕ್ಸಿಬಲ್ ಆ್ಯಂಡ್ ರಿಜಿಡ್ ಪೇಮೆಂಟ್ ಆಯಿತಾ. ಸೊ ಫ್ಲೆಕ್ಸಿಬಲ್ ಪೇಮೆಂಟ್ ಮತ್ತು ರಿಜಿಡ್ ಪೇಮೆಂಟು. ಫ್ಲೆಕ್ಸಿಬಲ್ ಪೇಮೆಂಟಲ್ಲಿ ಏನಿರುತ್ತಲ್ಲ ನಮ್ಮ ಲೇಯರ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಆಯಿತಾ. ಬೇಸ್ ಕೋರ್ಸು, ಸಬ್ ಬೇಸ್ ಕೋರ್ಸು ಆಯಿತಾ, ಆಮೇಲೆ ನಮ್ಮದು ಟಾಪ್ ಕೋರ್ಸು, ಈ ಥರ ಏನಿರುತ್ತಲ್ಲ. ಸೊ ಟಾಪ್ ಕೋರ್ಸ್ಗೆ ಬೇಸ್ ಕೋರ್ಸಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಸೊ ದೇ ವಿಲ್ ಯೂಸ್ ದ ಟಾರ್, ದಟ್ ಈಸ್ RT4 ಗ್ರೇಡ್ ಟೈಪ್ ದೇ ವಿಲ್ ಯೂಸ್ ಇನ್ ದ ಬೇಸ್ ಕೋರ್ಸ್ ಆಫ್ ದ ಕನ್ಸ್ಟ್ರಕ್ಷನ್ ಆಫ್ ದಿ ಮೆಕಡಮ್. ಓಕೆ. ಸೊ ನೆಕ್ಸ್ಟ್ ನೋಡಿ RT5 ಅಡಾಪ್ಟೆಡ್ ಫಾರ್ ಗ್ರೌಟಿಂಗ್ ಪರ್ಪಸ್. ಸೊ ಗ್ರೌಟಿಂಗ್ ಅಂದರೆ ಏನು, ಗ್ರೌಟಿಂಗ್ ಎಲ್ಲಿ ಯೂಸ್ ಮಾಡ್ತಾರೆ, ವಿಚ್ ಈಸ್ ಹ್ಯಾವಿಂಗ್ ಹೈಯೆಸ್ಟ್ ವಿಸ್ಕೋಸಿಟಿ ಅಮಾಂಗ್ ದ ರೋಡ್ ಟಾರ್. ನೋಡಿ RT5 ಹ್ಯಾವಿಂಗ್ ಹೈಯೆಸ್ಟ್ ವಿಸ್ಕೋಸಿಟಿ comparing to RT1, not comparing to RT1, comparing to all grades, but lowest one is RT1, highest is RT5. First and last name ಬಿಟ್ಕೊಳ್ಳಿ, ಫಸ್ಟ್ ಲೋವೆಸ್ಟ್ ಟು RT5 ಹೈಯೆಸ್ಟ್. ಸೊ ಗ್ರೌಟಿಂಗ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಗರ್ಡರ್ ಇರುತ್ತೆ, ಈ ಥರ ಗರ್ಡರ್ ಇದೆ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ತಿಳ್ಕೊಳ್ಳಿ ಆಯಿತಾ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಪ್ರೀ ಟೆನ್ಷನಿಂಗ್ ಆರ್ ಪೋಸ್ಟ್ ಟೆನ್ಷನಿಂಗ್ ಇಲ್ಲಿ ಈ ಥರ ನಾವು ಟೆಂಡನ್ಸ್ ಎಲ್ಲ ಹಾಕ್ಬಿಡ್ತೀವಿ. ಟೆಂಡನ್ಸ್ ಹಾಕ್ಮೇಲೆ ಆ ಟೆಂಡನ್ಸ್ ಏನಿರುತ್ತೆ ನೋಡಿ ಆಯಿತಾ, ಅದನ್ನು ಏನು ಟೆಂಡನ್ಸು ವೈರ್ಸು ಎಲ್ಲೆಲ್ಲಿರುತ್ತಲ್ಲ ಈ ಥರದ ಬಾಕ್ಸ್ ಈ ಥರ ಮಾಡಿರ್ತಾರೆ, ಈ ಥರ ಇರುತ್ತಲ್ಲ, ಇದನ್ನು ಫುಲ್ಲು ಕಂಪ್ಲೀಟ್ ಇದರಿಂದ
ಸಿಮೆಂಟ್ ಮೋಟಾರಿಂದ ಏನಂತಾರೆ ನಾವು ಅದನ್ನು ಪ್ಯಾಕ್ ಮಾಡಿಬಿಡ್ತೀವಲ್ಲ ಅದನ್ನು ನಾವು ಗ್ರೌಟಿಂಗ್ ಅಂತೀವಿ, ಗ್ರೌಟಿಂಗ್ ಪರ್ಪಸ್. ಸೊ ಗ್ರೌಟಿಂಗ್ ಪರ್ಪಸ್ಗೆ ಅಂದರೆ ಒಂದೊಂದ್ಸಲ ಜಾಸ್ತಿ ಅಲ್ಲಿ ಇಂಪಾರ್ಟೆಂಟ್ ಇದ್ದರೆ ವಾಟರ್ ಲೀಕೇಜ್ ಆಗೋ ಚಾನ್ಸ್ ಇದ್ದರೆ ಅಂಥ ಕಂಡೀಷನಲ್ಲಿ RT5 ಟಾರ್ನ ಯೂಸ್ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ಅಬೌಟ್ ದ ಗ್ರೇಡ್ಸ್ ಆಫ್ ದಿ ಟಾರ್. ಇವು 5 ಗ್ರೇಡ್ಸ್ ಆಫ್ ದಿ ಟಾರ್ ಇದೆ. ಒಳ್ಳೆ ನೋಟ್ಸು ಮಾಡ್ಕೊಂಡ್ಬಿಡಿ, ಬರ್ಕೊಂಡ್ಬಿಡಿ ಎಲ್ಲರೂ, ಆಯಿತಾ? ನೆಕ್ಸ್ಟ್ ನೋಡಿ ಟೆಸ್ಟ್ ಆನ್ ಬಿಟಮನ್, ಆಯಿತಾ? ಸೊ ಟೆಸ್ಟು ತುಂಬ ಇದೆ, ಯಾಕಂದರೆ ಆಲ್ಮೋಸ್ಟ್ 10 ಟೆಸ್ಟ್ ಇದೆ. ಬಟ್ ಇಂಪಾರ್ಟೆಂಟ್ ಯಾವುದಿದೆ ಮತ್ತು ಅದು ಪ್ರಾಪರ್ಟೀಸ್ ಡಿಫೈನ್ ಮಾಡೋಕ್ಕೆ ಅದನ್ನು ನಾನು ಇಲ್ಲಿ ಲಿಸ್ಟ್ ಔಟ್ ಮಾಡಿದ್ದೀನಿ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಯಿತಾ? ಸೊ ಫಸ್ಟ್ ಟೆಸ್ಟ್ ಈಸ್ ಪೆನೆಟ್ರೇಷನ್ ಟೆಸ್ಟ್, ಸೆಕೆಂಡ್ ಸಾಫ್ಟ್ ಟರ್ನಿಂಗ್ ಪಾಯಿಂಟ್, ಥರ್ಡ್ ಒನ್ ಡಕ್ಟಿಲಿಟಿ ಟೆಸ್ಟ್, viscosity test, specific gravity test, heat stability test, that is the flash and fire point test. So these are all the important tests. We can say that after conducting these tests we can conclude that the function as well as properties of the tar, bitumen or tar, ಆಯಿತಾ? ಯಾವ ಥರ ಫಂಕ್ಷನ್ ಇದನ್ನು ಯಾವ ಫಂಕ್ಷನಲ್ಲಿ ಯೂಸ್ ಮಾಡ್ಬೋದು, ಆ ಥರ ಇದು ಪ್ರಾಪರ್ಟೀಸ್ ಏನಿದೆ, ಸೊ ಇದು ಕ್ವಾಲಿಟಿ ಏನಿದೆ ಅದನ್ನು ನಾವು ಡಿಸೈಡ್ ಮಾಡ್ಬೋದು. We can judge the quality of the bitumen. So one by one we will discuss now. First is penetration test, right? Using the penetratiometer, ಆಯಿತಾ? ಇದು ಏನು ನಿಮಗೆ ಫಿಗರ್ ಕಾಣಿಸ್ತಾ ಇದೆಯಲ್ಲ, ಇದು ಪೆನೆಟ್ರೋಮೀಟರ್. ಸೊ ಇಲ್ಲೊಂದು ಮೌಲ್ಡ್ ಇರುತ್ತೆ ನೋಡಿ. ಟೆಸ್ಟ್ ಯಾವ ಥರ ಮಾಡ್ತಾರೆ ಹೇಳ್ತೀನಿ ನೋಡಿ. ಸೊ ಯು ಕ್ಯಾನ್ ಸಿ ದ ಮೌಲ್ಡ್ ಎಟ್ ದ ಬಾಟಮ್, right? This is a dial gauge. It is in, right? It is in mm per tenth. It is in mm per tenth, right? So that is the first measurement you have to remember. And there is a needle. You can see there is a needle, right? First what they have to do, first they will do ನೋಡಿ ಏನು ಮಾಡ್ತಾರೆ ಅಂದರೆ ಇದನ್ನು ರೂಮ್ ಟೆಂಪ್ರೇಚರ್ 25 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇದು ಮಾಡ್ತಾರೆ. ಮತ್ತು ಇದ್ರದ್ದು ವೇಟು ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತದೆ 100 ಗ್ರಾಮ್ ಇರುತ್ತೆ. ಯಾವುದು ಈ ನಿಡಲ್ ವೇಟು ಅಂದರೆ 100 ಗ್ರಾಮ್ ವೇಟು ಇದ್ರ ಮೇಲೆ ಯಾವುದು ನಮ್ಮದು ಬಿಟಮನ್ ಸ್ಯಾಂಪಲ್ ಮೇಲೆ ಬೀಳುತ್ತೆ. ಸೊ ಫಸ್ಟ್ ಏನು ಮಾಡ್ಬೇಕಂದ್ರೆ ಫಸ್ಟ್ ಈ ಮೋಲ್ಡಲ್ಲಿ, ಆಯಿತಾ, ಬಿಟಮನ್ನ ಹೀಟ್ ಮಾಡಿಬಿಟ್ಟು, ಆಯಿತಾ, ಅದನ್ನು ಕೋಲ್ಡ್ ಮಾಡಬೇಕು. ಹೀಟ್ ಮಾಡಿಬಿಟ್ಟು ಫಸ್ಟ್ ಲಿಕ್ವಿಡ್ ಯಾವಾಗ ನೋಡಿ, ಫಸ್ಟ್ ಅವರ್ ಬಿಟಮನ್ ಈಸ್ ಇನ್ ವಾಟ್ ಸಾಲಿಡ್ ಫಾರ್ಮ್, ರೈಟ್? that we have to convert into liquid form. So if you want to convert this into liquid, we have to heat this bitumen, right? So after heating that, and you have to pour in the mold. After that you have to leave for half an hour to 45 minutes you have to leave, ಆಯ್ತಾ? half an hour ಆದಮೇಲೆ ನೆಕ್ಸ್ಟ್ ಇದನ್ನ you have to dip in water, right? So these are waters, right? This is your mold. You have to leave again half an hour, right? First in the air, after that in the water. ಗೊತ್ತಾಗ್ತಿದೆ ಅಲ್ಲ? ಫಸ್ಟ್ ಹಾಫ್ ಆನ್ ಅವರ್ ಏರ್ ಅಲ್ಲಿ, ಆಮೇಲೆ ಹಾಫ್ ಆನ್ ಅವರ್ ವಾಟರ್ ಅಲ್ಲಿ. ಆಫ್ಟರ್ ದಟ್ ಯು ಹ್ಯಾವ್ ಟು ಟೇಕ್ ಔಟ್ ಫ್ರಮ್ ದಿಸ್ ವಾಟರ್ ಅಂಡ್ ಯು ಹ್ಯಾವ್ ಟು ಪ್ಲೇಸ್ ಆನ್ ದಿಸ್ ಇನ್ಸ್ಟ್ರೂಮೆಂಟ್ ಇನ್ ದಿಸ್ ಪೆನೆಟ್ರೋಮೀಟರ್ ಇನ್ ಅಪರ್ಟಸ್. ಈ ಅಪರ್ಟಸ್ ಅಲ್ಲಿ ಇಟ್ಮೇಲೆ, ರೈಟ್, ಈ ಅಪರ್ಟಸ್ ಅಲ್ಲಿ ಇಲ್ಲಿ ತಂದು ಮಾಲ್ಡ್ ಇಟ್ಟಿದ್ದೀವಿ, ಆಯಿತಾ? ಸೊ ಇಲ್ಲಿ ನೋಡಿ, ಈ ಪ್ರೊಸೀಜರ್, ನೆಕ್ಸ್ಟ್ ಪ್ರೊಸೀಜರ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಇವಾಗ. ಸೊ 100 ಗ್ರಾಮ್ ವೇಟ್ ಏನು ಈ ನಿಡಲ್ ಇರುತ್ತಲ್ಲ, ಫಸ್ಟ್ ಇಲ್ಲಿ ಟಚ್ ಮಾಡ್ತಾರೆ. ಆ ಬಿಟಮನ್ದು ಟೆಂಪ್ರೇಚರ್ ಟೆಸ್ಟ್ ಮಾಡ್ಬೇಕು ನಾವು. 25 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಅದಕ್ಕಿಂತ ಜಾಸ್ತಿ ಇದ್ರೆ ಟೆಸ್ಟ್ ಮಾಡ್ಬಿಡೋದು, ಯಾಕಂದರೆ ಈಸಿಯಾಗಿ ಪೆನೆಟ್ರೇಟ್ ಆಗಿಬಿಡುತ್ತೆ. ಜಾಸ್ತಿ ನೀವು ಏನೋ ಹೇಳಿ, ಜಾಸ್ತಿ ನಿಮ್ಮ ಏನಂತಾರೆ ಬಿಟಮನ್ದು ನಾವು ಹೀಟ್ ಇದ್ರೆ ಏನಾಗುತ್ತೆ, ಪೆನೆಟ್ರೇಟ್ ಬೇಕಾಗ್ಬಿಡುತ್ತೆ. ಸೊ 25 ಡಿಗ್ರಿ ಮೇಂಟೈನ್ ಮಾಡ್ಬೇಕು ನೀವು, ಆಯಿತಾ? ಅದಾದಮೇಲೆ ಇದ್ರ ಮೇಲೆ ಟಚ್ ಮಾಡಿಬಿಟ್ಟು, ಆಯಿತಾ, ಇಟ್ ಶುಡ್ ಬಿ ಫ್ರೀ ಆಗಿ ಇದನ್ನ ಪೆನೆಟ್ರೇಟ್ ಆಗಿ ಬಿಡಬೇಕು. ಸೊ ಆಮೇಲೆ ನೋಡಿ, ಇದು ಫಸ್ಟ್ ಇದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆಮೇಲೆ ಇಲ್ಲಿಂದ ಇಲ್ಲಿ ಬರುತ್ತೆ, ಅದು ಪೆನೆಟ್ರೇಟ್ ಆಗುತ್ತೆ ಬಿಕಾಸ್ ಆಫ್ ದಿಸ್ ವೇಟ್ ಆಫ್ ದಿ ನೀಡಲ್. ಪೆನೆಟ್ರೇಟ್ ಎಷ್ಟಾಗುತ್ತೆ ಅದನ್ನು ನಾವು ನೋಟ್ ಡೌನ್ ಮಾಡ್ಕೋಬೇಕು. ಇಲ್ಲಿ ಕಾಣಿಸ್ತದೆಲ್ಲ ಪೆನೆಟ್ರೇಷನ್, ಇದು ಈ ಡಿಫ್ರೆನ್ಸ್ ಏನಿದೆಲ್ಲ, ಸೊ ಈ ಡಿಫ್ರೆನ್ಸು ನಮ್ಮ ಪೆನೆಟ್ರೇಷನ್. ದಿಸ್ ಈಸ್ ಅ ಪೆನೆಟ್ರೇಷನ್ ವ್ಯಾಲ್ಯೂ ವಿ ಕ್ಯಾನ್ ಸೇ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಪೆನೆಟ್ರೇಷನ್ ವ್ಯಾಲ್ಯೂ ಅಬ್ಟೈನ್ಡ್ ಈಸ್ ರಿಪ್ರೆಸೆಂಟೆಡ್ ಇನ್ 80 to 100 ಆರ್ 80/100 ಗ್ರೇಡ್, ಆಯಿತಾ? 80-100 ಏನಿದೆಯಲ್ಲ, ಅದು ಏನಿದೆ ನಮ್ಮದು ಪೆನೆಟ್ರೇಷನ್ ವ್ಯಾಲ್ಯೂ ಇದೆ, ಅಂದರೆ 80ಲಿಂದ 100ವರೆಗೂ. ಸೊ ಅದನ್ನೇ ಒಂದು ಗ್ರೇಡ್ ಆಗಿ ಬರಿತಾ ಇದ್ದಾರೆ ಇಲ್ಲಿ. 80/100 ದಿಸ್ ಈಸ್ ಒನ್ ಆಫ್ ದ ಗ್ರೇಡ್. ಈ ಥರ ಬರುತ್ತೆ. ಅಂದರೆ ಈ ಗ್ರೇಡ್ದು ಏನು ಪೆನೆಟ್ರೇಷನ್ ವ್ಯಾಲ್ಯೂ ಇದೆಯಲ್ಲ, 80 to 100 mm ಇದೆ ಅಂತ ಅರ್ಥ, ಆಯಿತಾ?
80 to 100 mm. Bitumen at standard consistency and it ranges from 20 to 225 ಆಯ್ತಾ. 20 to 225 mm ವರೆಗೂ ಇರುತ್ತೆ ಯಾವುದು ಇದು ಆಯ್ತಾ. ಸೊ 80 to 100 ಗ್ರೇಡ್, 80 by 100 ಗ್ರೇಡ್ ಆ್ಯಂಡ್ 20 to 225. ಇನ್ ಕೋಲ್ಡ್ ರೀಜನ್ ಬಿಟಮನ್ ವಿತ್ ಹೈಯರ್ ಪೆನೆಟ್ರೇಷನ್ ವ್ಯಾಲ್ಯೂ ಈಸ್ ಯೂಸ್ಡ್. ಅಂದರೆ ಕೋಲ್ಡ್ ಏರಿಯಲ್ಲಿ ಬಿಟಮನ್ ಹೈ ಪೆನೆಟ್ರೇಷನ್ ಅಂದರೆ ಇವಾಗ 80 100 ಇದೆ, ಆಮೇಲೆ ನೆಕ್ಸ್ಟ್ 120 by 140 ಯೂಸ್ ಮಾಡ್ಬೋದು, ಯಾಕಂದರೆ ಅಲ್ಲಿ ಕೋಲ್ಡ್ ರೀಜನ್ ಇರುತ್ತಲ್ಲ ಅದಕ್ಕೋಸ್ಕರ. ಇನ್ ವಾರ್ಮ್ ರೀಜನ್ ಲೋ ಪೆನೆಟ್ರೇಷನ್ ವ್ಯಾಲ್ಯೂ, ಅದರದ್ದು ಅಪೋಸಿಟು ಲೋ ಪೆನೆಟ್ರೇಷನ್ ವ್ಯಾಲ್ಯೂ ಇಸ್ ಯೂಸ್. ಎಕ್ಸಾಂಪಲು 30 by 40 ಗ್ರೇಡ್ ಆಯಿತಾ. 30 by 40 ಗ್ರೇಡ್ನ ಎಲ್ಲಿ ಜಾಸ್ತಿ ನಾವು ವಾರ್ಮ್ ಎಲ್ಲಿರುತ್ತೆ, ಹೀಟ್ ಎಲ್ಲಿರುತ್ತೆ ಅಲ್ಲಿ ಕಮ್ಮಿ ಯೂಸ್ ಮಾಡ್ತಾರೆ. ಯಾಕೆ ಹೇಳಿ, ಜಾಸ್ತಿ ಅಲ್ಲಿ ಹೀಟ್ ಆಲ್ರೆಡಿ ಇರುತ್ತೆ, ನೀವು ಇನ್ನೂ ಹೀಟ್ ಆಗಿರೋದು ಯೂಸ್ ಮಾಡಿದ್ರೆ ಏನಾಗುತ್ತೆ, ಅದನ್ನು ಏನಂತಾರೆ ಮೆಲ್ಟ್ ಆಗಿಬಿಡುತ್ತೆ ಆಯಿತಾ. ಅದು ಲಿಕ್ವಿಡ್ ಫುಲ್ಲು ಲಿಕ್ವಿಡ್ ಆಗುತ್ತೆ, ಸೆಮಿ ಸಾಲಿಡ್ ಆಗೋದಿಲ್ಲ. ಅವಾಗೇನು ಬೌಂಡಿಂಗ್ ಆಗಲ್ಲ, ದೇರ್ ಈಸ್ ನೋ ಬಾಂಡಿಂಗ್ ಬಿಟ್ವೀನ್ ದ particles. If you use the higher grade of tar or bitumen for in the situation of warm regions, right? Next one, that is the factor which affects the penetration ಆಯ್ತಾ. ಯಾವ್ಯಾವ ಫ್ಯಾಕ್ಟರ್ಸ್ ಎಫೆಕ್ಟ್ ಆಗುತ್ತೆ ಅಂದರೆ ಟೆಂಪ್ರೇಚರ್, ಟೆಸ್ಟ್ ಟೆಂಪ್ರೇಚರು, ನೀಡಲ್ ಸೈಜ್, ವಾಟ್ ಇಸ್ ಅ ನೀಡಲ್ ಸೈಜ್ ಆಯ್ತು, ಮತ್ತು ವೇಟ್, ನೀಡಲ್ ಸೈಜ್ ಆ್ಯಂಡ್ ವೇಟ್, ಇದ್ರ ವೇಸ್ಟ್ ಇದೆ ಇಲ್ಲಿ ಕೊಟ್ಟಿದೆ ನೋಡ್ರಿ, 100 ಗ್ರಾಮ್ ಅಂತ ಇದ್ರ ವೇಟ್ ಇದೆ, ಅದ್ರ ಮೇಲೂ ಡಿಪೆಂಡ್ ಇರುತ್ತೆ. ಆ್ಯಂಡ್ ಪೀರಿಯಡ್ ಆಫ್ ಕೂಲಿಂಗ್, ಎಷ್ಟು ನಾವು ಕೂಲಿಂಗ್ ಇಲ್ಲಿ ಮಾಡಿದ್ದೀವಲ್ಲ, ಫಸ್ಟು ಏರಲ್ಲಿ ಹಾಫ್ ಆನ್ ಅವರ್, ಏರಲ್ಲಿ 30 ಮಿನಿಟ್ಸು, ಮತ್ತು ವಾಟರಲ್ಲಿ 30 ಮಿನಿಟ್ಸ್, ಇನ್ ವಾಟರ್ ಆಲ್ಸೋ 30 ಮಿನಿಟ್ಸ್. ಓಕೆ, ಇದರಿಂದ ಬರೆಯೋಕ್ಕಾಗ್ತಾ ಇಲ್ಲ ಅಂದರೂ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಪೆನಿಟ್ರೇಷನ್ ಟೆಸ್ಟ್. ಅರ್ಥ ಆಯ್ತಲ್ಲ ಪೆನಿಟ್ರೇಷನ್ ಟೆಸ್ಟು? ಈಸಿ ಇದೆ ಅಷ್ಟೇ. ನಾನು ಅರ್ಥ ಮಾಡಿ ಆರಾಮಾಗಿ ನೀವು ತಿಳ್ಕೊಳ್ಳಿ ಅಷ್ಟೇ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮ್ಗೆ ಏನಂತ ನೆನ್ಪಿಡ್ಬೇಕಂದ್ರೆ ಈ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತೀವಿ, ಮತ್ತು ಈ ಗ್ರೇಡ್ಸು ನೆನ್ಪಿಡಬೇಕು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನೆಕ್ಸ್ಟ್ ಸಾಫ್ಟನಿಂಗ್ ಪಾಯಿಂಟ್ ಟೆಸ್ಟ್. ಸೊ ಸಾಫ್ಟನಿಂಗ್ ಪಾಯಿಂಟ್ ಇದಕ್ಕಂತಾರೆ ರಿಂಗ್ ಆ್ಯಂಡ್ ಜಾರ್ ಟೆಸ್ಟ್ ಆಯಿತಾ. ದಿಸ್ ಈಸ್ ಕಾಲ್ಡ್ ರಿಂಗ್ ಆ್ಯಂಡ್ ಜಾರ್, ಸಾರಿ ಒಂದು ನಿಮಿಷ, ರಿಂಗ್ ಆ್ಯಂಡ್ ಬಾಲ್ ಟೆಸ್ಟ್, ರಿಂಗ್ ಆ್ಯಂಡ್ ಬಾಲ್ ಟೆಸ್ಟ್ ಅಂತ ಇಲ್ಲಿ ಹೆಸರು ನಾನು ಹಾಕಿಲ್ಲ, ಅದಕ್ಕೆ ಇಲ್ಲಿ ಬರಿತಾ ಇದ್ದೀನಿ. ರಿಂಗ್ ಆ್ಯಂಡ್ ಬಾಲ್ ಟೆಸ್ಟ್, ಇಲ್ಲಿ ಇದಕ್ಕೇನಂತೀವಿ ನಾವು ರಿಂಗ್ ಆ್ಯಂಡ್ ಬಾಲ್ ಟೆಸ್ಟ್ ಅಂತೀವಿ. ಸೊ ಸಾಫ್ಟನಿಂಗ್ ಪಾಯಿಂಟ್ ಅಂದರೆ ಏನಂದರೆ ನಮ್ಮ ಟಾರ್, ಓಕೆ, ಸೊ ಬಿಟಮನ್ ವೇರ್ ಇಟ್ ವಿಲ್ ಮೆಲ್ಟ್, ವಿ ಕ್ಯಾನ್ ಸೇ ವೇರ್ ದ್ಯಾಟ್ ವಿಲ್ ಮೆಲ್ಟ್ ಫ್ರಮ್ ಸೆಮಿ ಸಾಲಿಡ್ ಆರ್ ಸಾಲಿಡ್ ಟು ದ liquid form, that we can say that is an softening point test. For conducting that softening point test, so considering the ring and ball apparatus ಆಯ್ತಾ. ಇದು ನಿಮಗೆ ಸ್ಕೆಚಲ್ಲಿ ಕಾಣ್ತಾ ಇರೋದು ರಿಂಗ್ ಆ್ಯಂಡ್ ಬಾಲ್ apparatus ಇದು ಆಯ್ತಾ. ಸೊ ಇಲ್ಲಲ್ಲಿ ಏನು ಮಾಡ್ತಾರೆ ಅಂದರೆ ಇದೊಂದು ಅಸೆಂಬ್ಲಿ ಇರುತ್ತೆ, ದಿಸ್ ಈಸ್ ಫಸ್ಟ್ ಅಸೆಂಬ್ಲಿ. ಓಕೆ, ದಿಸ್ ಈಸ್ ವಾಟ್ ಸಾಫ್ಟನಿಂಗ್ ಪಾಯಿಂಟು, ಇದು ಥರ್ಮೋಮೀಟರ್, ಇವೆರಡೇನು ಕಾಣಿಸ್ತಾ ಇದೆಯಲ್ಲ, ದೀಸ್ ಆರ್ ದ ಥರ್ಮೋಮೀಟರ್. ಆ್ಯಂಡ್ ಇಲ್ಲಿ ವಾಟರ್ ಇರುತ್ತೆ, ಇಲ್ಲೆಲ್ಲ ವಾಟರ್ ಇರುತ್ತೆ, ವಾಟರಲ್ಲಿ ಇದನ್ನು ಡಿಪ್ ಮಾಡಿರ್ತಾರೆ, ರೈಟ್. ದಿಸ್ ಟೋಟಲ್ ಅಸೆಂಬ್ಲಿ ಈಸ್ ಅಂಡರ್ ದ ವಾಟರ್ ಆ್ಯಂಡ್ ಯು ಹ್ಯಾವ್ ಟು ಗಿವ್ ದ ಹೀಟ್ ಫ್ರಮ್ ದ ಬಾಟಮ್. ಫಸ್ಟ್ ಇದನ್ನು ನಾವು ಸ್ಯಾಂಪಲ್ ಯಾವ ಥರ ರೆಡಿ ಮಾಡ್ಕೋಬೇಕು ನೋಡಿ. ಸೊ ಇಲ್ಲೇನು ನಿಮಗೆ ಸ್ಯಾಂಪಲ್ ಕಾಣ್ತಾ ಇದೆಯಲ್ಲ, ಈ ಸ್ಯಾಂಪಲ್ಲು ಫಸ್ಟ್ ಸ್ಯಾಂಪಲ್ ಯಾವ ಥರ ರೆಡಿ ಮಾಡ್ಕೋಬೇಕು, ಸ್ಯಾಂಪಲ್ನ ಮತ್ತೆ ನೀವು ಸಾಲಿಡ್ ಫಾರ್ಮಿಂದ ಲಿಕ್ವಿಡ್ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕು, ಮತ್ತೆ ಕೂಲ್ ಮಾಡಬೇಕು, ಅದನ್ನು ರೂಮ್ ಟೆಂಪ್ರೇಚರು ಆಯಿತಾ, ರೂಮ್ ಟೆಂಪ್ರೇಚರ್ ತರಬೇಕು. ರೂಮ್ ಟೆಂಪ್ರೇಚರ್ ಎಷ್ಟೇ 25 ಡಿಗ್ರಿ ಆರ್ 27 ಡಿಗ್ರಿ ಥರ ತರಬೇಕು. ಅದಾದಮೇಲೆ ಅದು ಕೋಲ್ಡ್ ಆದಮೇಲೆ ಈ ಅಸೆಂಬ್ಲಿ ಏನಿರುತ್ತಲ್ಲ ಇದನ್ನು ಇದು ಹೊರಗಡೆ ಇರುತ್ತೆ. ಆ್ಯಕ್ಚುಲಿ ಇಟ್ ವಿಲ್ ದಿಸ್ ಅಸೆಂಬ್ಲಿ ವಿ ಕ್ಯಾನ್ ಬ್ರಿಂಗ್ ಔಟ್ಸೈಡ್ ಆಯಿತಾ. ಇದರಲ್ಲಿ ಡ್ರಾ ಮಾಡ್ತೀನಿ ಎಷ್ಟು ಬರೋದಷ್ಟೇ. ಸೊ ಈ ಥರ ಏನಿದೆಯಲ್ಲ ಇದು ಅಸೆಂಬ್ಲಿ, ಮತ್ತು ಈ ಥರ ಏನು ಕನೆಕ್ಟ್ ಇದೆಯಲ್ಲ, ಇಲ್ಲೆರಡು ಹೋಲ್ಸ್ ಇದೆ ನೋಡಿ. ಸೊ ದೇರ್ ಈಸ್ 2 ಹೋಲ್ಸ್. ಸೊ ಇದನ್ನು ಹೊರಗಡೆ ತೆಗೆದ್ಬಿಟ್ಟು ಇಲ್ಲಿ ಬೀಕರ್ ಈ ಥರ ಇರುತ್ತೆ. ಏನು ಮಾಡ್ತಾರೆ, ಇಲ್ಲಿ ವಿ ಹ್ಯಾವ್ ಟು ಪೋರ್ ದ ಬಿಟಮನ್ ಆನ್ ದಿಸ್ ಸ್ಪಾಟ್. ಇಲ್ಲಿ ಒಂದು ಪ್ಲೇಸ್ ಇರುತ್ತೆ ಈ ಥರ ಏನಂದರೆ ಈ ಥರ ಇರುತ್ತೆ, ಇದೆಲ್ಲ ಫಿಲ್ ಮಾಡ್ತಾರೆ, ಈ ಎರಡು ಇರುತ್ತೆ ಹಿಂಗೆ. ಅದಾದಮೇಲೆ ಅದ್ರ ಮೇಲೆ ಬಾಲ್ ಏನಂದರೆ ಈ ಬಾಲ್ ಏನು ಮಾಡ್ತಾರೆ ಪ್ಲೇಸ್ ಮಾಡ್ತಾರೆ. ಈ ಬಾಲು ಆರಾಮಾಗಿ ಇಲ್ಲಿ ಪಾಸ್ ಆಗುತ್ತೆ ಆಯಿತಾ. ಸೈಜ್ ಹೆಂಗಿರುತ್ತೆ ಅಂದರೆ ಇದು ಈ ಥರ ಸೈಜ್ ಇಷ್ಟೇ ಇರುತ್ತೆ. ಸೊ ಇದು ಇಟ್ ವಿಲ್ ಪಾಸ್ ಈಸಿಲಿ, ದ ಬಾಲ್ ವಿಲ್ ಪಾಸ್, ರೈಟ್. Now next procedure, after putting the bitumen on this, you have to insert this whole assembly in this beaker or that bucket
ರೈಟ್, ವಿತ್ ದ ವಾಟರ್. ಇಲ್ಲಿ ವಾಟರ್ ಇರುತ್ತೆ, ಈ ವಾಟರಲ್ಲಿ ಇಮರ್ಸ್ ಮಾಡ್ತಾರೆ. ಅದೇ ಇಲ್ಲಿದೆ ನೋಡಿ ಇವಾಗ, ಆಯಿತಾ. ಆ ಕಂಡೀಷನೇ ಇಲ್ಲಿದೆ ಇವಾಗ. ಆಫ್ಟರ್ ಇಮರ್ಸಿಂಗ್ ದಿಸ್ ಹೋಲ್ ಅಸೆಂಬ್ಲಿ ಇನ್ ದ ವಾಟರ್, ವಾಟ್ ಯು ಹ್ಯಾವ್ ಟು ಡೂ, you have to check using the thermometer, you have to check the temperature. What is the temperature? So you have to maintain the temperature. So this is our starting point. We have to note down the time. ಆಯ್ತಾ, ಟೈಮ್ನ ನೋಡ್ಕೋಬೇಕು. ಸೊ ಇಲ್ಲಿ ನಾವು ಕೆಳಗಡೆ ಹೀಟ್ ಮಾಡ್ತಾ ಇರ್ತೀವಿ, ವಿ ಆರ್ ಹೀಟಿಂಗ್ ಫ್ರಮ್ ದ ಬಾಟಮ್. ಸೊ ವಿ ಆರ್ ಹೀಟಿಂಗ್ ಫ್ರಮ್ ದ ಬಾಟಮ್. ಸೊ ಬಾಟಮಲ್ಲಿ ನಾವು ಹೀಟ್ ಮಾಡ್ದಂಗೆ ಏನಾಗುತ್ತೆ ಅಂದರೆ, ಸೊ ಈ ಬಾಲು ಈ ಬಿಟಮನು ಏನಾಗುತ್ತೆ, ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಯ್ತಾ. ಸೊ ಅದು ಕೆಳಗಡೆ ಬರೋಕ್ಕೆ ಟೆಂಪರೇಚರ್ ಅಟ್ ವಿಚ್ ದ ಸಬ್ಸ್ಟೆನ್ಸ್ ಅಟೇನ್ಸ್ ಎ ಪರ್ಟಿಕ್ಯುಲರ್ ಡಿಗ್ರಿ ಆಫ್ ಸಾಫ್ಟನಿಂಗ್ ಅಂಡರ್ ಸ್ಪೆಸಿಫೈಡ್ ಕಂಡೀಷನ್ ಆಫ್ ಟೆಸ್ಟ್. ಹೀಟ್ ಮಾಡಿದ್ಮೇಲೆ ಇಲ್ಲಿಂದ ಇಲ್ಲಿ ಬಂದು ಟಚ್ ಆಗೋಕ್ಕೆ ಎಷ್ಟು ಡಿಗ್ರಿ ಆಫ್ ಹೀಟ್ ನಾವು ತೊಗೊಂಡಿದ್ದೀವಿ, ಅದೇ ನಮ್ಮದು ಸಾಫ್ಟನಿಂಗ್ ಪಾಯಿಂಟ್ ಆಯಿತಾ. ಅಂದರೆ ಸ್ಟಾರ್ಟಿಂಗ್ ಈ ಥರ ಇರುತ್ತೆ, ಇದು ಕಂಪ್ಲೀಟ್ ಈ ಥರ ಟಚ್ ಆಗೋಕ್ಕೆ ಕೆಳಗಡೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ ನಾವು ಹೀಟ್ ಕೊಟ್ಟಿದ್ದೀವಿ ಅದನ್ನು ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಆಯಿತಾ. ಮತ್ತು ಟೈಮು ಸುಮ್ಮನೆ ನಮ್ಮ ರೆಫರೆನ್ಸ್ಗೆ ಇಟ್ಕೋತೀವಿ ಸೈಡಿಗೆ ಆಯಿತಾ. ಸೊ ಅದೇ ನಮ್ದು ಏನಂತಾರೆ, ಇದೇ ನಮ್ಮದು ಸಾಫ್ಟನಿಂಗ್ ಪಾಯಿಂಟ್, ಇಂಪಾರ್ಟೆಂಟ್ ಇದೆ ಆಯಿತಾ. ಸಾಫ್ಟನಿಂಗ್ ಪಾಯಿಂಟ್ ರೇಂಜಸ್ ಬಿಟ್ವೀನ್ 35 to 75 ಡಿಗ್ರಿ ಸೆಲ್ಸಿಯಸ್. 75 ಡಿಗ್ರಿ ಸೆಲ್ಸಿಯಸ್ವರೆಗೂ 35 ಇಂದ 75 ಇರುತ್ತೆ, ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಇದು. ಹೈಯರ್ ಸಾಫ್ಟನಿಂಗ್ ಪಾಯಿಂಟ್ ಇಂಡಿಕೇಟ್ಸ್ ಲೋವರ್ ಟೆಂಪರೇಚರ್ ಸಸ್ಪೆಕ್ಟಬಿಲಿಟಿ ಆ್ಯಂಡ್ ಇನ್ ವಾರ್ಮ್ ಕ್ಲೈಮೇಟ್. ಹೈಯರ್ ಸಾಫ್ಟನಿಂಗ್ ಪಾಯಿಂಟ್, ಲೋವರ್ ಸಸ್ಪೆಕ್ಟಬಿಲಿಟಿ ಅಂದರೆ ಅದು ಜಾಸ್ತಿ ಏನಂದರೆ ಇದು ಆಗೋದಿಲ್ಲ, ರೆಸಿಸ್ಟ್ ಮಾಡ್ಕೊಳ್ಳೋದಿಲ್ಲ, ಅದಕ್ಕೆ ಹೈಯರ್ ಸಾಫ್ಟನಿಂಗ್ ಪಾಯಿಂಟ್ ಇಂಡಿಕೇಟ್ಸ್ ಆಗುತ್ತೆ ನಮ್ಮದು ಲೋವರ್ ಟೆಂಪ್ರೇಚರ್ಗೆ ಆಯಿತಾ. ವಾರ್ಮ್ ಕ್ಲೈಮೇಟಲ್ಲಿ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ನೋಡಿ, ಡಕ್ಟಿಲಿಟಿ ಟೆಸ್ಟ್. ಫಸ್ಟು ಡಕ್ಟಿಲಿಟಿ ಅಂದರೆ ಒಂಥರ ಏನಂದರೆ, ಸೊ ಫಸ್ಟ್ ಇದು ಅರ್ಥ ಮಾಡ್ಕೊಳ್ಳಿ, ವಾಟ್ ಯು ಮೀನ್ ಬೈ ಡಕ್ಟಿಲಿಟಿ. ಸೊ ಡಕ್ಟಿಲಿಟಿ ಇನ್ ಟಾರ್ ಆರ್ ಬಿಟಮನ್ ಆರ್ ಅಸ್ಫಾಲ್ಟ್ ಅಂದರೆ, ಸೊ ಇದು ಎಷ್ಟು ಸ್ಪ್ರೆಡ್ ಆಗುತ್ತೆ, ಹೌ ಮಚ್ ಇಟ್ ವಿಲ್ ಸ್ಪ್ರೆಡ್. ವಿ ಕ್ಯಾನ್ ಸೇ ಲೈಕ್ ಆ್ಯಂಡ್ ಸ್ಟ್ರೇನ್, ರೈಟ್. ಒಂದು ಕಡೆ ಫಿಕ್ಸ್ ಮಾಡಿಬಿಟ್ಟು ಒಂದು ಕಡೆ ನಾವು ಸ್ಟ್ರೆಚ್ ಮಾಡಿದಾಗ ಅದು ಎಷ್ಟು ಸ್ಪ್ರೆಡ್ ಆಗುತ್ತೆ, ಸ್ಪ್ರೆಡ್ಡಿಂಗ್ ಕೆಪಾಸಿಟಿ ಅನ್ಬೋದು. ಒಂದು ಸಿಂಪಲ್ ವೇಯಲ್ಲಿ ತಿಳ್ಕೊಬೇಕಂದ್ರೆ ಒಂದು ಸ್ಪ್ರೆಡ್ಡಿಂಗ್ ಕೆಪಾಸಿಟಿ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಟೆಸ್ಟ್ನ ಯೂಸ್ ಮಾಡ್ತೀವಿ ಆಯಿತಾ. ಸೊ ಅದಕ್ಕೆ ಇಲ್ಲಿ ನೋಡಿ, ಡಕ್ಟಿಲಿಟಿಗೆ ಇಲ್ಲೊಂದು ಸ್ಪೆಸಿಮೆನ್ ಇದೆ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಈ ಸ್ಪೆಸಿಮೆನಲ್ಲಿ ಆಯಿತಾ. ಇದೇನು ಕಾಣಿಸ್ತಾ ಇದೆಯಲ್ಲ ಇದು. ಸೊ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಟಾರ್ ಸ್ಯಾಂಪಲ್ನ ರೆಡಿ ಮಾಡಬೇಕು ಮತ್ತೆ ಆಯಿತಾ. ನೋಡಿ, ಎಲ್ಲದಕ್ಕೂ ಸ್ಯಾಂಪಲ್ ರೆಡಿ ಮಾಡಬೇಕು. ಸ್ಯಾಂಪಲ್ ನೀವು ಕರೆಕ್ಟಾಗಿ ರೆಡಿ ಮಾಡಲಿಲ್ಲ ಅಂದರೆ ನಿಮ್ಮ ಟೆಸ್ಟ್ ರಿಸಲ್ಟ್ಸ್ ಕರೆಕ್ಟಾಗಿ ಬರೋದಿಲ್ಲ. ಯು ವಿಲ್ ನಾಟ್ ಗೆಟ್ ದ ಎಕ್ಸಾಕ್ಟ್ ಅಕ್ಯುರೇಟ್ ರಿಸಲ್ಟ್ ಇಫ್ ಯು ಆರ್ ನಾಟ್ ಡನ್ ದ ಸ್ಯಾಂಪಲ್ ಕರೆಕ್ಟ್ಲಿ, ರೈಟ್. ಯು ಹ್ಯಾವ್ ಟು ಫಾಲೋ ಸಮ್ ಇನ್ಸ್ಟ್ರಕ್ಷನ್ಸ್ while preparing the sample, right. So first of all, after you have to prepare the sample, and you have to, while preparing again, you have to heat the bitumen or tar or asphalt, right, and you have to pour in this assembly up to the top level. ಈ ಲೆವೆಲ್ ವರೆಗೂ ಫುಲ್ಲು ಫಿಲ್ ಮಾಡಬೇಕು ಇದಕ್ಕೆ ಆಯಿತಾ. ಈ ಲೆವೆಲ್ ವರೆಗೂ ಫುಲ್ಲು ಫಿಲ್ ಮಾಡಬೇಕು. ಆಮೇಲೆ ಇದನ್ನ ಏನಂದರೆ, ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ಒಂದು ಅಪರ್ಟಸ್ ಇರುತ್ತೆ ಈ ಥರದ್ದು ಆಯಿತಾ. ಈ ಥರ ಇಲ್ಲಿ ಒಂದು ಕಡೆ ಇದನ್ನು ಫಿಕ್ಸ್ ಮಾಡ್ತಾರೆ, ಇಲ್ಲಿ ಬೋಲ್ಟ್ಸ್ ಇದೆಲ್ಲ ಕಾಣಿಸ್ತಾ ಇದೆಯಲ್ಲ, ಈ ಬೋಲ್ಟ್ಸ್ ಆದಮೇಲೆ ಇದನ್ನು ಇಲ್ಲಿ ಹೋಗಿ ಫಿಕ್ಸ್ ಮಾಡ್ತಾರೆ ಆಯಿತಾ. ಆ ಇನ್ಸ್ಟ್ರೂಮೆಂಟಲ್ಲಿ ಇದು ನೋಡಿ ಏನಾಗುತ್ತೆ ಅಂದರೆ, ಇದನ್ನು ಸ್ಟ್ರೆಚ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ, ಸ್ಲೋಲಿ ಸ್ಟ್ರೆಚ್ ಮಾಡ್ತಾ ಇರುತ್ತೆ. ಸೊ ಎವ್ರಿ 5 ಮಿನಿಟ್ಸ್ಗೆ ಎಷ್ಟಾಗುತ್ತೆ, 5 ಸೆಂಟಿಮೀಟರ್ ಪರ್ ಮಿನಿಟ್ ಆಯಿತಾ. ಅದನ್ನು ನಾವು ನೋಡ್ತಾ ಇರಬೇಕು. ಇದು ಟೆಸ್ಟ್ ಮಾಡ್ಕೊಂಡು ಎಲ್ಲಿ ಇದು ಕಟ್ ಆಗುತ್ತೆ ಅದು ನಾವು ಏನು ಮಾಡಬೇಕು, ಅದು ಬರ್ಕೊಡ್ಬೇಕು ನಾವು ಆಯಿತಾ. ನೋಡಿ ಇವಾಗ, ದ ಪ್ರಾಪರ್ಟಿ ಇಸ್ ಡಿಟರ್ಮೈನ್ಡ್ ಬೈ ಮೆಜರಿಂಗ್ ದ ಡಿಸ್ಟೆನ್ಸ್ ದಟ್ ಎ ಸ್ಟ್ಯಾಂಡರ್ಡ್ ಬ್ರಿಕೆಟ್ ಆಫ್ ಬಿಟಮನ್ ನೆಕ್ಡ್ ಟು ಎ ಕ್ರಾಸ್ ಸೆಕ್ಷನ್ ಆಫ್ 1 ಸ್ಕ್ವೇರ್ ಸೆಂಟಿಮೀಟರ್ ವಿಲ್ ಸ್ಟ್ರೆಚ್ ವಿತೌಟ್ ಬ್ರೇಕಿಂಗ್ ವೆನ್ ಅಲಾಂಗೇಟೆಡ್ ಎಟ್ ಎ ರೇಟ್ ಆಫ್ 5 ಸೆಂಟಿಮೀಟರ್ ಪರ್ ಮಿನಿಟ್ ಎಟ್ 270 ಡಿಗ್ರಿ ಸೆಲ್ಸಿಯಸ್ ಆಯಿತಾ. ಸ್ಟ್ರೆಚ್ ಮಾಡಿದಾಗ ನೋಡಿ, ಸ್ಟಾರ್ಟಿಂಗ್ ಈ ಥರ ಇರುತ್ತೆ. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಈ ಥರ ಇರುತ್ತೆ, ಇದು ಡಕ್ಟಿಲಿಟಿ. ಸೊ ಇದು ಹಿಂಗೆ ಸ್ಟ್ರೆಚ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದು ಎಲ್ಲಿ ಈ ಥರ ಕಟ್ ಆಗಿಬಿಡುತ್ತೆ ಅದನ್ನು ನಾವು ಏನಂದರೆ ರೀಡಿಂಗ್ ತೊಗೋಬೇಕು, ಅದರದ್ದು ರೀಡಿಂಗ್ ತೊಗೊಳ್ಬೇಕು. ಸೊ ಇಟ್ ಶುಡ್ ಬಿ 50 ಮಿನಿಮಮ್ ಆ್ಯಸ್ 50 ಆ್ಯಸ್ ಪರ್ IS. ಅಂದರೆ ದ ಡಕ್ಟಿಲಿಟಿ ವ್ಯಾಲ್ಯೂ ಶುಡ್ ಬಿ ಮಿನಿಮಮ್ ಆಫ್ 50 ಇರಬೇಕು. ಇಂಡಿಯನ್ ಸ್ಟ್ಯಾಂಡರ್ಡ್ ಪ್ರಕಾರ 50 ಇರಬೇಕು ಡಕ್ಟಿಲಿಟಿ ಟೆಸ್ಟ್. ಅರ್ಥ ಆಯ್ತಲ್ಲ, ಸಿಂಪಲ್ ಆಗಿದೆ. ಜಸ್ಟ್ ನೀವು ನೆನ್ಪಿಡ್ಬೇಕೇನಂದರೆ ಇದು ಇಂಪಾರ್ಟೆಂಟ್ ಪಾಯಿಂಟ್, ಇದೊಂದು ಪಾಯಿಂಟ್, ರೈಟ್. ನೆಕ್ಸ್ಟ್ ಈಸ್ ವೆಸ್ಕೋಸಿಟಿ ಟೆಸ್ಟ್. ಸೊ ವೆಸ್ಕೋಸಿಟಿ ಇಸ್ ಅ ಪ್ರಾಪರ್ಟಿ. ನೋಡಿ, ವೆಸ್ಕೋಸಿಟಿಯಲ್ಲಿ ಏನು ಮಾಡ್ತಾರೆ ಅಂದರೆ, ವೆಸ್ಕೋಸಿಟಿ ಅಂದರೆ ಏನು ನೋಡಿ, ಪ್ರಾಪರ್ಟಿ ಆಫ್ ದಿ ಫ್ಲೂಯಿಡ್ ದಟ್ ಡಿಟರ್ಮೈನ್ಸ್ ದ ರೆಸಿಸ್ಟೆನ್ಸ್ ಅಫರ್ಡ್ ಬೈ ದ ಫ್ಲೂಯಿಡ್ ಟು ಶಿಯರ್ ಫೋರ್ಸ್ ಅಂಡರ್ ಲ್ಯಾಮಿನಾರ್ ಫ್ಲೋ ಕಂಡೀಷನ್
ಇಟ್ ಈಸ್ ದಸ್ ಅಪೋಸಿಟ್ ಆಫ್ ದ ಫ್ಲೂಯಿಡಿಟಿ. ಅಪೋಸಿಟ್ ಅಂತಂದರೆ ಎಷ್ಟು ಸ್ಲೋ ಆಗಿ ಇದು ಫ್ಲೋ ಆಗುತ್ತೆ, ಎಷ್ಟು ಟೈಮ್ ತಗೊಳುತ್ತೆ. ಅಂದರೆ ಇದರಲ್ಲಿ ಏನು ಮಾಡ್ತಾರೆ, ಒಂದು ಈ ಥರ ಒಂದು ಬೀಕರ್ ಇರುತ್ತೆ ಆಯಿತಾ. ಡ್ರಾ ಮಾಡೋಕ್ಕಾಗ್ತಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಇದೊಂದು ಈ ಥರ ಇರುತ್ತೆ ಅಂತ ತಿಳ್ಕೊಳ್ಳಿ. ಒಂದೇ ಇರುತ್ತೆ, ನಾನು 2 ಇಳಿಸ್ತಾ ಇರೋದು ಆಯಿತಾ. ಈ ಥರ ಇರುತ್ತೆ. ಸೊ ಈ ಥರ ನಾವು 2 ಬೀಕರ್ ತೊಗೋತೀವಿ. ವಿ ಹ್ಯಾವ್ ಟು ಟೇಕ್ 2 ಬೀಕರ್ಸ್. ಬೀಕರ್ ತೊಗೊಂಡ್ಮೇಲೆ ಇಲ್ಲಿ ನೋಡಿ, ಇಲ್ಲೊಂದು ಮೇಲ್ಗಡೆ ಒಂದು ಏನೋ ಇದ್ರ ಥರ ಇರುತ್ತೆ, ಇಲ್ಲಿ ಒಂದು ಮತ್ತೊಂದು ಇರುತ್ತೆ, ಇಲ್ಲಿ ಆಯಿತಾ. ಇಲ್ಲಿ ನಮ್ಮದು ಟಾರ್ ಇರುತ್ತೆ ಆಯಿತಾ. ಸ್ಪೆಸಿಫಿಕ್ ಟೈಮಲ್ಲಿ ಆಯಿತಾ ಇದು ಫಸ್ಟ್ ಇದು ಎಂಟಿ ಇರುತ್ತೆ. ದಿಸ್ ಈಸ್ ಫಸ್ಟ್ ಎಂಟಿ. ಟೈಮ್ ನೋಟ್ ಮಾಡಿಬಿಟ್ಟು ಫಸ್ಟ್ ಅದನ್ನು ಹೀಟ್ ಮಾಡಿಬಿಟ್ಟು ಇಲ್ಲೇನು ಮಾಡ್ತಾರೆ, ಇಲ್ಲಿ ನಾಜಲ್ ಇರುತ್ತೆ ಇಲ್ಲಿ ಆಯಿತಾ. ದೇರ್ ಇಸ್ ಎ ನಾಜಲ್ ಅಟ್ ದಿಸ್ ಪಾಯಿಂಟ್. ಆಫ್ಟರ್ ಸಮ್ ಟೈಮ್ ಯು ಹ್ಯಾವ್ ಟು ರಿಕಾರ್ಡ್ ಹೌ ಮಚ್ ಕ್ವಾಂಟಿಟಿ ಆಯಿತಾ. ಡ್ರಾಪ್ ಬೈ ಡ್ರಾಪು ಇದ್ರೊಳಗಡೆ ಬಂದುಬಿಡುತ್ತೆ ಆಯಿತಾ. ಡ್ರಾಪ್ ಬೈ ಡ್ರಾಪು ಅವ್ರ ಈ ನಾಜಲ್ನ ತೆಗೆದ್ಮೇಲೆ ಎಷ್ಟು ಟೈಮಲ್ಲಿ ಇದು ಫ್ಲೋ ಆಗಿಬಿಟ್ಟು ಇಲ್ಲಿ ಕಂಪ್ಲೀಟ್ ಫಿಲ್ ಆಗುತ್ತೆ. ಇಟ್ ಕಂಪ್ಲೀಟ್ ಫಿಲ್ ದಿಸ್ ಬೀಕರ್ ಆರ್ ಪ್ಲಾಸ್, ರೈಟ್. ದ್ಯಾಟ್ ವಿ ಕ್ಯಾನ್ ಸೇ ಇಟ್ ಎಸ್ ದಟ್ ಈಸ್ ಅ ವೆಸ್ಕೋಸಿಟಿ. ಸೊ ಡಿಟರ್ಮಿನೇಷನ್ ಆಫ್ ವೆಸ್ಕೋಸಿಟಿ ಇಸ್ ಜನರಲಿ ಡನ್ ಬೈ ಎಫ್ಲೆಕ್ಸ್ ವೆಸ್ಕೋಮೀಟರ್. ಇದೇ ಥರ ಇರುತ್ತೆ ಎಫ್ಲೆಕ್ಸ್ ವೆಸ್ಕೋಮೀಟರ್. ಈ ಥರ ಬೀಕರ್ ಇರುತ್ತೆ, ಮೇಲ್ಗಡೆ ಒಂದು ಅಂದರೆ ಬಿಟಮಿನ್ ಹಾಕಿರ್ತಾರೆ, ಅದನ್ನು ಇಲ್ಲಿ ನಾಜಲ್ ಇರುತ್ತೆ. ಜಸ್ಟ್ ನಾಜಲ್ ತೆಗೆದ್ಮೇಲೆ ಎಷ್ಟು ಟೈಮ್ ಆಗ್ತಿದೆ, ಟೈಮ್ ಯು ಹ್ಯಾವ್ ಟು ಟೇಕ್, ಟೈಮ್ ಎಷ್ಟಾಗ್ತಿದೆ ಒಂದು ಇದಿಷ್ಟು ಫಿಲ್ ಮಾಡೋಕ್ಕೆ, ಅದ್ರ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಆಯಿತಾ. ಇದು ಇಂಪಾರ್ಟೆಂಟು ಈ ಪಾಯಿಂಟು, ಯಾಕಂದರೆ ಇದು ಕೇಳ್ತಾರೆ ಯಾವ್ದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಿ ಅಂತ. ಓಕೆ, ನೆಕ್ಸ್ಟ್ ಒನ್ ಸ್ಪೆಸಿಫಿಕ್ ಗ್ರಾವಿಟಿ ಟೆಸ್ಟು. ಸ್ಪೆಸಿಫಿಕ್ ಗ್ರಾವಿಟಿ ನೋಡಿ, ಪೈಕ್ನೋಮೀಟರ್ ಯೂಸ್ ಮಾಡ್ತಾರೆ ಇದಕ್ಕೆ. ಪೈಕ್ನೋಮೀಟರ್ ನೋಡಿದ್ರಲ್ಲ, ಸೊ ಇದು ಪೈಕ್ನೋಮೀಟರ್ ನಮ್ಮದು, ಸಾರಿ ಹಾಂ. ಸೊ ಪೈಕ್ನೋಮೀಟರ್ ಟ್ರೈ ಮಾಡ್ತಾ ಇದ್ದೀನಿ ಡ್ರಾ ಮಾಡೋಕ್ಕೆ, ಒಂದು ನಿಮಿಷ. ಹಾಂ, ಇದೇ ಥರ ಇರುತ್ತೆ ನಮ್ಮ ಪೈಕ್ನೋಮೀಟರು ಆಯಿತಾ. ಸೊ ಇದು ಪೈಕ್ನೋಮೀಟರ್ ನಾವು ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಫೈನ್ ಅಗ್ರಿಗೇಟ್, ಕೋರ್ಸ್ ಅಗ್ರಿಗೇಟ್ ಇದಕ್ಕೂ, ಯಾಕೆಂದರೆ ಇದು ಸ್ಟ್ಯಾಂಡರ್ಡ್ ಇದೆ, ನಾವು ಯೂಸ್ ಮಾಡ್ಬೋದು ಆಯಿತಾ. ಇದು ಗೊತ್ತಿದೆ ಅಲ್ಲ, ಎಂಟಿ ವೇಟು, ಆಮೇಲೆ 1/3 ಅದೇ ಪ್ರೊಸೀಜರ್ ಸೇಮ್ ಇದಕ್ಕೂ ಫಾಲೋ ಮಾಡಬೇಕು ಆಯಿತಾ. ಸೊ ಇಲ್ಲಿ ಮತ್ತೊಂದು ಏನಂದರೆ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ದಿ ಬಿಟಮನ್ ವೇರೀಸ್ ಫ್ರಮ್ 0.97 to 1.02. ಇದು ಇಂಪಾರ್ಟೆಂಟ್ ಇದೆ ನೋಡಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ರೈಟ್. ಆ್ಯಂಡ್ ಫಾರ್ ದ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ದಿ ಟಾರ್ ಈಸ್ 1.16 to 1.28. ಅಂದರೆ ಬಿಟಮನ್ಗಿಂತ ಟಾರ್ದು ಸ್ಪೆಸಿಫಿಕ್ ಗ್ರಾವಿಟಿ ಜಾಸ್ತಿ ಇದೆ, ಅಂದರೆ ಅದ್ರ ಡೆನ್ಸಿಟಿನೂ ಜಾಸ್ತಿ ಇರುತ್ತೆ ಬಿಟಮನ್ದು, ಟಾರ್ದು. ಸರಿನಾ, ಗೊತ್ತಾಯ್ತಲ್ಲ. ನೆಕ್ಸ್ಟ್, ಸೊ ಹೀಟ್ ಸ್ಟೆಬಿಲಿಟಿ ಟೆಸ್ಟಲ್ಲಿ ಫ್ಲ್ಯಾಶ್ ಪಾಯಿಂಟು ಮತ್ತು ಫೈರ್ ಪಾಯಿಂಟ್ ಒಂದು ಬರುತ್ತೆ. ಹೀಟ್ ಸ್ಟೆಬಿಲಿಟಿ ಅಂದರೆ ಫಸ್ಟ್ ನೋಡಿ ತಿಳ್ಕೊಳ್ಳಿ, ಫ್ಲ್ಯಾಶ್ ಪಾಯಿಂಟ್ ಅಂದರೆ ಏನು. ಫ್ಲ್ಯಾಶ್ ಪಾಯಿಂಟ್ ಆಫ್ ಎ ಬಿಟಮನ್ ಈಸ್ ದ್ಯಾಟ್ ಟೆಂಪರೇಚರ್ at which it gives off vapors which ignites in the presence of a flame but don't continue to burn. ಅಂದರೆ ಇವಾಗ ಒಂದು ಬೀಕರ್ ತೊಗೊಂಡಿದ್ದೀವಿ, ಟೇಕ್ ಒನ್ ಬೀಕರ್, ಪುಟ್ ದ ಟಾರ್ ಆರ್ ಬಿಟಮನ್ ಇನ್ಸೈಡ್ ದಿಸ್ ಒನ್ ಆ್ಯಂಡ್ ಗಿವ್ ದ ಹೀಟ್ ಫ್ರಮ್ ದ ಬಾಟಮ್. ಕೆಳಗಡೆಯಿಂದ ಹೀಟ್ ಮಾಡಿದ್ರೆ ಆಯಿತಾ, ಅದು ಎಲ್ಲಿವರೆಗೂ ನಾವು ಅದನ್ನು ಏನಂದರೆ ನಾವು ಅದನ್ನು ಹೀಟ್ ಕೊಡ್ಬೋದು. ಅಂದರೆ ಅಲ್ಲಿ ಸಣ್ಣ ಸಣ್ಣ ಸ್ಪಾರ್ಕ್ಗಾಗುತ್ತೆ. ಬೆಂಕಿ ಹತ್ತೋದು ಏನೋ ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತಲ್ಲ, ಆ ಥರ ಬೆಂಕಿ ಹತ್ಕೊಳ್ಳಲ್ಲ, ಆದರೆ ಇಟ್ ವಿಲ್ ನಾಟ್ ಬರ್ನ್ ಬಟ್ ಇಟ್ ವಿಲ್ ಗೆಟಿಂಗ್ ರೆಡಿ ಟು ಬರ್ನ್ ಆಯಿತಾ. ಅದನ್ನು ತಯಾರಾಗ್ತಾ ಇರುತ್ತೆ. ಅದೇ ಪಾಯಿಂಟು, ಆ ಹೀಟ್ನ ನಾವೇನಂತಾರೆ ಫ್ಲ್ಯಾಶ್ ಪಾಯಿಂಟ್ ಅಂತೀವಿ. ಅದನ್ನು ಫ್ಲ್ಯಾಶ್ ಹೀಟ್ ಆರ್ ಫ್ಲ್ಯಾಶ್ ಪಾಯಿಂಟ್ ಅಂತೀವಿ. ಸೊ ದ ಫ್ಲೇಮ್ ಪಾಯಿಂಟ್ ಈಸ್ ಅನ್ ಇಂಡಕ್ಷನ್ ಆಫ್ ಕ್ರಿಟಿಕಲ್ ಟೆಂಪರೇಚರ್ ಆಟ್ ದ ಅಬೋವ್ ವಿಚ್ ಸೂಟೇಬಲ್ ಪ್ರಿಕಾಷನ್ ಶುಡ್ ಬಿ ಟೇಕನ್ ಟು ಎಲಿಮಿನೇಟ್ ಫೈರ್ ಹಜಾರ್ಡ್ಸ್. ಅಂದರೆ ಇದು ಯಾಕೆ ಟೆಸ್ಟ್ ಮಾಡ್ತಾರೆ ಅಂದರೆ, ಈಗ ಲೇಬರ್ಸು ಎಲ್ಲರಿಗೂ ಗೊತ್ತಿರಲ್ಲ, ಲೇಬರ್ ಏನಿರ್ತಾರೆ ಅವ್ರಿಗೆ ಎಷ್ಟು ಹೀಟ್ ಮಾಡ್ಬೇಕಂತ ಗೊತ್ತಿರಲ್ಲ, ಸುಮ್ಮನೆ ಅವರು ಹೀಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದು ಆ ಥರ ಮಾಡಿದ್ರೆ ಅದೇನಾಗುತ್ತೆ ಅಂದರೆ ಫೈರ್ ಅಂದರೆ ಉರಿ ಹತ್ಕೊಳ್ಳೋ ಚಾನ್ಸಸ್ಸು ಇರುತ್ತೆ ಆಯಿತಾ. ಸೊ ಏನಾದರೂ ಡೇಂಜರಸ್ ಇರುತ್ತಲ್ಲ, ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ನಾವೇನಂದರೆ ಇಷ್ಟೇ ಹೀಟ್ ಇದನ್ನು ಕೊಡಬೇಕು ಅಂತ ನಾವು ಅದಕ್ಕೋಸ್ಕರ ಇದು ಕ್ಯಾಲ್ಕುಲೇಟ್ ಮಾಡ್ತೀವಿ, ಫ್ಲ್ಯಾಶ್ ಪಾಯಿಂಟ್ ಆಯಿತಾ. ನೆಕ್ಸ್ಟು ಫೈರ್ ಪಾಯಿಂಟು. ಫೈರ್ ಪಾಯಿಂಟ್ ಅಂದರೆ ಇದ್ರ ಮೇಲೆ ಮತ್ತೆ ನಾವು ಹೀಟ್ ಮಾಡಿದ್ರೆ ಅದು ಫೈರ್ ಪಾಯಿಂಟ್ ಆಗುತ್ತೆ. ಇಫ್ ಹೀಟಿಂಗ್ ಈಸ್ ಕಂಟಿನ್ಯೂಡ್ ಬಿಯಾಂಡ್ ದ ಫ್ಲ್ಯಾಶ್ ಪಾಯಿಂಟ್, ದ ವ್ಯಾಪರ್ ಇಗ್ನೇಟ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಫ್ಲೇಮ್ ಆ್ಯಂಡ್ ಕಂಟಿನ್ಯೂ ಟು ಬರ್ನ್, ಇಂಡಿಕೇಟ್ ದ ಫೈರ್ ಪಾಯಿಂಟ್ ಟೆಂಪರೇಚರ್ ಆಯಿತಾ. ಇವು ಎರಡು ಯಾಕೆ ಮಾಡ್ತಾರೆ ಅಂದರೆ ಸೇಫ್ಟಿಗೋಸ್ಕರ ಮಾಡ್ತಾರೆ. ಅರ್ಥ ಆಯ್ತಲ್ಲ, ರೈಟ್. ಸೊ ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಇದೇ ಥರ ನನ್ನ ಸಪೋರ್ಟ್ ಮಾಡಿರಿ, ಲೈಕ್ ಕಮೆಂಟ್ ಶೇರ್ ಮಾಡಿ, ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಎಲ್ಲರೂ, ಸರಿನಾ. ಓಕೆ, ಸೊ ಇವತ್ತಿನ ವಿಡಿಯೋಲಿ ಇಷ್ಟೇ. ನಾಳೆ ವಿಡಿಯೋ ಮತ್ತೆ ಮಾಡೋಣ. ನಾಳೆ ವಿಡಿಯೋ ಚೆನ್ನಾಗಿದೆ, ಪೇಂಟ್ ವಾರ್ನಿಷ್ ಮತ್ತು ಡಿಸ್ಟೆಂಪರ್. ಒಳ್ಳೆ ಕ್ಲಾಸ್ ಇದೆ ನಾಳೆನು, ಪೇಂಟ್ ವಾರ್ನಿಷ್ ಆ್ಯಂಡ್ ಡಿಸ್ಟೆಂಪರ್ ಟುಮಾರೋ ಕ್ಲಾಸ್ ಆಯಿತಾ.
ನಾಳೆ ಕ್ಲಾಸ್ ನೋಡಿ. ಇದು ಪೇಂಟ್ ವಾರ್ನಿಷ್ ಆ್ಯಂಡ್ ಡಿಸ್ಟೆಂಪರ್ ಇಸ್ ಅ ಟುಮಾರೋ ಕ್ಲಾಸ್. ಡೋಂಟ್ ಮಿಸ್ ದ ಕ್ಲಾಸ್ ಟುಮಾರೋ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.